ಇವತ್ತಿನ ಕರುನಾಡ ಸಂಭ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ಬಾರಿ ಈ ಶಂಕರ್ನಾಗ್ ಸರ್ಕಲ್ ಅಲ್ಲಿ ಇರುವಂತ ಈ ಗ್ರೌಂಡ್ ಗರ್ಜಿಸುವಂತ ಸಂಭ್ರಮಿಸುವಂತ ಒಂದು ಹಕ್ಕನ್ನ ನಮಗೆ ಕೊಟ್ಟಿರೋದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು. ಅವರನ್ನ ಇವತ್ತು ನಾವು ಸಂಭ್ರಮಿಸ್ತಾ ಇದ್ದೀವಿ. ನಾನಾಗಲೇ ಹೇಳ್ದಂಗೆ ಇದು ಒಂದು ದಿನದ ಸಂಭ್ರಮ ಅಲ್ಲ. ಅವರ ಹಾಡುಗಳಾಗಿರ್ಬೋದು, ಅವರ ಸಿನಿಮಾಗಳಾಗಿರ್ಬೋದು, ಪಾತ್ರಗಳಾಗಿರ್ಬೋದು, ಅವ್ರು ಆಡಿದಂಥ ಮಾತುಗಳಾಗಿರ್ಬೋದು, ಅವರು ಪಾಲಿಸ್ತಿದ್ದಂಥ ಆದರ್ಶಗಳಾಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ಅತಿ ದೊಡ್ಡ ಆದರ್ಶ. ಇವತ್ತು ಅಂಥ ವ್ಯಕ್ತಿತ್ವವನ್ನು ನಾವು ಇಲ್ಲಿ ಸಂಭ್ರಮಿಸ್ತಾ ಇದ್ದೀವಿ. ಆ ಸಂಭ್ರಮಕ್ಕೆ ನಮ್ಮ ಜೊತೆ ಆದವರು ಅವರ ನೆಚ್ಚಿನ ಅಳಿಯ, ನಮ್ಮ ಕನ್ನಡ ಚಲನಚಿತ್ರರಂಗದ ಕಿರುತೆರೆಯ ಹೆಮ್ಮೆಯ ನಟ, ಕಲಾವಿದ, ನಮ್ಮೆಲ್ಲರ ಪ್ರೀತಿಯ ಅನಿರುದ್ಧ್ ಸರ್ಗೂ ಕೂಡ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಆತ್ಮೀಯವಾದ ಸ್ವಾಗತ ಅನಿರುದ್ಧ್ ಸರ್. ಇವತ್ತು ಬರ್ರಿ ವಿಷ್ಣು ಸರ್ ಹಾಡುಗಳನ್ನೇ ಹಾಡ್ತೀವಿ. ವಿಷ್ಣು ಸರ್ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ, ಅವ್ರನ್ನ ಪರ್ಸ್ನಲ್ ಆಗಿ ಯಾರೆಲ್ಲ ಮೀಟ್ ಮಾಡಿದ್ರೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ವಾಟ್ ಅ ಜೆಂಟಲ್ಮ್ಯಾನ್ ವಿಷ್ಣು ಸರ್ ಇಸ್. ಆಮೇಲೆ ತುಂಬ ಶಾಂತ ಸ್ವಭಾವ. ಯಾವತ್ತೂ ಕೂಡ ಅವರು ಏರು ಧ್ವನಿಯಲ್ಲಿ ಮಾತಾಡಿದ್ದು ನಾವಂತೂ ನೋಡಲೇ ಇಲ್ಲ. ಆದರೆ ಪರದೆ ಮೇಲೆ ಬಂದರೆ ಸಿಂಹ ಗರ್ಜನೆ ಅಂತೂ ನೋಡೋರೆಲ್ಲ ಗಪ್ಚುಪ್ ಆಗಬೇಕು. ಆ ಲೆವೆಲ್ಗೆ ಗರ್ಜಿಸ್ತಾ ಇದ್ರು ನಮ್ಮ ಸಾಹಸ ಸಿಂಹ. ಆ ಗರ್ಜನೆಯನ್ನು ವೇದಿಕೆಯಲ್ಲಿ ಈಗ ಡಾನ್ಸ್ ಮೂಲಕ ಸಂಭ್ರಮಿಸೋದಕ್ಕೆ ನಮ್ಮ ಡಾನ್ಸರ್ಸ್ ರೆಡಿ ಆಗಿದ್ದಾರೆ. ನೀವು ರೆಡಿನಾ? ಎಲ್ಲಿ ಒಂದ್ಸಲಿ ನೀವೆಲ್ಲರೂ ಸಿಂಹ ಗರ್ಜನೆ ತರ ಗರ್ಜಿಸಿ ನೋಡೋಣ. ಸಾಹಸ ಸಿಂಹನಿಗೆ ಬರೀ ಹೆಣ್ಮಕ್ಳೇ ಅವರೇ, ಬರೀ ಅದರಲ್ಲೂ ಮೇಡಮ್ ಆ ಕೊಂಬಾಕೊಂಬೇರೆ ಬಂದ್ಬಿಟ್ಟಿದ್ದೀರಾ ನೀವು. ಮದುವೆ ಆಗಿದೆಯಾ ನಿಮ್ದು? ಯಜಮಾನ್ರು ಮೂಲಕ ಮನಸ್ಸನ್ನ ಬೆಚ್ಚನೆ ಮಾಡೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ರಾಜೇಶ್ ಸರ್ ಬರ್ತಾರೆ. ಅವ್ರ ಹಾಡುಗಳು ಕೇಳ್ತಾ ಇದ್ರೆ ಇನ್ನೇನೂ ಬೇಡ ಅನ್ಸುತ್ತೆ. ಆದರೆ ಇವತ್ತು ಕರುನಾಡ ಸಂಭ್ರಮ 2025ಕ್ಕೆ ಇನ್ನೋರ್ವ ವಿಶೇಷ ಅತಿಥಿ ಬಂದಿದ್ದಾರೆ. ಇವರು ತಂಗಿ ಪಾತ್ರ, ಸಹೋದರಿ ಪಾತ್ರಕ್ಕೂ ಸೈ, ತಾಯಿ ಪಾತ್ರಕ್ಕೂ ಸೈ, ನಾಯಕ ನಟಿ ಪಾತ್ರಕ್ಕೂ ಸೈ, ಇವತ್ತು ಜಡ್ಜಾಗೂ ಸೈ, ರಾಜಕೀಯದಲ್ಲೂ ಕೂಡ ಇವರಿಗೆಲ್ಲರೂ ಜೈ ಅಂದಿದ್ದಾರೆ. ಆದರೆ ಅವರು ಪ್ರೀತಿಯಿಂದ ನಾವೆಲ್ಲರೂ ಅವ್ರನ್ನ ಕರೆಯೋದು ಅಮ್ಮ ಅಂತ. ಕನ್ನಡ ಚಲನಚಿತ್ರರಂಗದಲ್ಲಿ ಇವರು ನಿಜವಾದ ತಾರಾ. ಅವರೇ ನಮ್ಮೆಲ್ಲರ ಪ್ರೀತಿಯ ತಾರಮ್ಮ. ತಾರಮ್ಮ ಟೀ ಕುಡಿಯೋವರೆಗೂ ನಾನು ಎಂಟರ್ಟೈನ್ ಮಾಡಬೇಕು ಅಂತ ನಟರಾಜ್ ಸರ್ ಅವರು ಕೇಳ್ಕೊಂಡಿದ್ದಾರೆ. ನಾನು ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ, ನನಗೆ ಮಿಮಿಕ್ರಿ ಮಾಡೋಕ್ಕೆ ಬರೋದಿಲ್ಲ. ಅರ್ಜುನ್ ಜನ್ಯ ಸರ್ ಅವರ ಚೊಚ್ಚಲ ನಿರ್ದೇಶನ 45 ಚಿತ್ರ ಇದೇ 25ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆದರೆ ನಾಳೆ ಇದರ ಜೊತೆಗೆ ಇತ್ತೀಚೆಗಷ್ಟೇ ಸೂ ಫ್ರಮ್ ಸೋ ಅನ್ನೋ ಒಂದು ಅತ್ಯದ್ಭುತವಾದಂಥ ಚಿತ್ರವನ್ನು ಇವಾಗ ಅದು ಬಿಡುಗಡೆ ಆಗಿದೆ. ಅರ್ಜುನ್ ಜನ್ಯ ಸರ್ ಬದಲು ಬೇರೆ ಹುಡುಗ ಇದ್ದಾರೆ, ಅಂದರೆ ನನ್ನ ಗಂಡ ಅವರಿದ್ದಾರೆ. ಪಾಪ ಅರ್ಜುನ್ ಜನ್ಯ ಸರ್ನ ನಾನೀಗ ಬಿಡುಗಡೆ ಮಾಡಿಬಿಟ್ಟಿದ್ದೀನಿ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಾಳೆ ಡಿಸ್ಕಸ್ ಮಾಡೋಣ, ಓಕೆನಾ? ಬಟ್ ಈಗ ಸದ್ಯಕ್ಕೆ ನಮಗೋಸ್ಕರ, ಈ ಕಾರ್ಯಕ್ರಮಕ್ಕೋಸ್ಕರ ವೇದಿಕೆ ಮೇಲೆ ಬರ್ತಿದ್ದಾರೆ ಕನ್ನಡಿಗರೇ. ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತಾರಮ್ಮ. ಅವರು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಮಿನುಗುವಂಥ ತಾರೆ ತಾರಮ್ಮ. ಅಲ್ಲಷ್ಟೇ ಅಲ್ಲ, ವೇದಿಕೆಯಲ್ಲಾಗಿರ್ಬೋದು, ಬದುಕಲ್ಲಾಗಿರ್ಬೋದು, ನಿಜಕ್ಕೂ ಎಷ್ಟೋ ಮಹಿಳೆಯರಿಗೆ ಅತಿ ದೊಡ್ಡ ಇನ್ಸ್ಪಿರೇಷನ್ ವೇದಿಕೆಯಲ್ಲಿ ನಿಂತಿರುವಂಥ ತಾರಮ್ಮ. ವಿಶೇಷವಾಗಿ ನನಗೂ ಕೂಡ ನನ್ನ ಎಷ್ಟೋ ಕಷ್ಟ ಸುಖಗಳನ್ನು ನಾನು ಕಷ್ಟದಲ್ಲಿದ್ದಾಗ, ನಾನು ನೋವಲ್ಲಿದ್ದಾಗ ಬೆಂತಟ್ಟಿ ಪ್ರೋತ್ಸಾಹ ನೀಡಿದಂಥ ತಾರಮ್ಮ. ನನ್ನ ಪರವಾಗಿ, ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಬರಲಿ ಒಂದು ದೊಡ್ಡ ಚಪ್ಪಾಳೆ ನಮ್ಮ ತಾರಮ್ಮ ಅವರಿಗೆ ಪ್ಲೀಸ್. ತಾರಮ್ಮ, 2 ವಿಶೇಷ. ಒಂದು ಕರುನಾಡ ಸಂಭ್ರಮ 2025, ಇನ್ನೊಂದು ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಇಷ್ಟಪಡುವಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ಗೆ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಬದುಕಲ್ಲಿ ವಿಷ್ಣು ಸರ್ ಅವರು ಎಷ್ಟು ಮುಖ್ಯ ಆಗಿದ್ರು, ನಿಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟು ಮುಖ್ಯ ಆಗಿದ್ರು, ಅವ್ರ ಮಾತುಗಳು, ಆದರ್ಶಗಳು ಅದೆಲ್ಲ ನೆನಪಾಗುತ್ತಾ ನಿಮಗೆ? ಪ್ಲೀಸ್ ಹಂಚ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಅನು ಇದ್ದ ಕಡೆ ಸೌಂಡ್ಗೇನು ಕಡಿಮೆ ಇರಲ್ಲ.
ಅನು ಇದ್ ಕಡೆ ನಗುಗೂ ಏನು ಕಡಿಮೆ ಇರಲ್ಲ. ಈ ವೇದಿಕೆ ಮೇಲೆ ನಿಂತು ಮಾತನಾಡೋದಕ್ಕೆ ನಾನೊಂದು ವಿಡಿಯೋ ಕಳಿಸಿದೆ, ನನ್ನ ಸುಕೃತ ಅಂತಲೇ ಭಾವಿಸ್ತೀನಿ ಅಂತ ಹೇಳಿ. ವಿಷ್ಣು ಸರ್ ನಾನು ಪ್ರೀತಿಯಿಂದ ಕರೆಯೋದು ಅಣ್ಣ. ದಾದಾ ಅಂತ ತುಂಬ ಜನ ಅಭಿಮಾನಿಗಳು ಅವನ್ನ ಪ್ರೀತಿಯಿಂದ ಕರೀತಾರೆ. ಏನು ಕಲಿಯೋದು, ಯಾವುದಾದ್ರೂ ಒಂದು ಮನೆಯಲ್ಲಿ ಯಾವುದೇ ಒಂದು ಮಂಗಳ ಕಾರ್ಯ ಆದರೆ, ಯಾವುದೇ ಒಂದು ಹೋಮಗಳಾದರೆ, ಪೂಜೆಗಳಾದರೆ ಮೊದಲು ಕರೆ ಬರ್ತಾಯಿತ್ತು. ಅನಿರುದ್ಧ ಗೊತ್ತಿದೆ ಅದು. ಅಕಸ್ಮಾತ್ ಆ ಪೂಜೆಗೆ ಹೋಮಕ್ಕೆ ಹೋಗದೇ ಇದ್ದರೆ ಬೆಳಗ್ಗೆ ಒಂದು 6 ಗಂಟೆಯಿಂದ 6:30 ಒಳಗಡೆ ಒಂದು ಫೋನ್ ಬರೋದು, ಎಲ್ಲಿದೆಯಮ್ಮ ನೀನು, ಯಾಕೆ ಬರಲಿಲ್ಲ ಅಂತ. ಅಂದರೆ ಅವ್ರು ಕರೀತಿದ್ದಿದ್ದೇ ಕೆಲವ್ರನ್ನ ಮಾತ್ರ ಆರಿಸಿ ಅಂಥ ಸ್ಥಾನದಲ್ಲಿ ನಾನು ಕೊಟ್ಟಿದ್ದರು. ನಾನು ಹೋಗದಿದ್ದರೆ ಅದಕ್ಕೆ ಕಾರಣ ಖಂಡಿತವಾಗ್ಲೂ ಹೇಳಬೇಕಿತ್ತು. ಇನ್ನೊಂದು ನಾನು ಬಹಳ ಮುಖ್ಯವಾಗಿ ಅವ್ರ ಹತ್ರ ಗಮನಿಸಿದ್ದು ಅಂತಂದರೆ, ನಾವು ಹಣೆಗೆ ಬೊಟ್ಟು ಇಟ್ಕೊಂಡೇ ಹೋದರೆ ಅವ್ರ ಮನೆಗೆ ಬಿಡ್ತಿರ್ಲಿಲ್ಲ. ಅವರು ಬೊಟ್ಟು ಇಟ್ಕೊಂಡು ಬಾ, ಕುಂಕುಮ ಇಟ್ಕೊಂಡು ಬಾ, ಈ ರೀತಿ ಒಂದೊಂದು ಮೆಟ್ಲಲ್ಲಿ ಒಂದೊಂದು ಹೆಜ್ಜೆಲೂ ಅದೊಂದು ಕಲಿಸ್ತಾ ಇದ್ರು. ಅಯ್ಯೋ ನಮ್ಮದೇ ಹಾಡು. ಎಸ್, ತಾರಮ್ಮ ವಿಷ್ಣು ಸರ್, ಎಷ್ಟು ಸುಂದರ ನೆನಪು. ಆ ಹಾಡಿನ ಚಿತ್ರೀಕರಣದ ವೇಳೆಯಲ್ಲಿ ಏನಾದರೂ ನೆನಪುಗಳನ್ನ ಹಂಚ್ಕೊಳಕ್ಕಾಗತ್ತಾ ತಾರಮ್ಮ? ಅದೊಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಅಲ್ಲೊಂದು ನಿಜವಾಗ್ಲೂ ಒಂದು ಇನ್ಸಿಡೆಂಟ್ ಇದೆ. ಅರೆ ವಾ, ಪ್ಲೇ ಮಾಡಿ, ಆ ಸಾಂಗ್ನ ಪ್ಲೇ ಮಾಡಿ. ಈ ಹಾಡು ಡಾಕ್ಟರ್ ಕೃಷ್ಣ ಚಿತ್ರದ್ದು. ಅದನ್ನು ಚಿತ್ರೀಕರಣ ಮಾಡಿದ್ದು ಶಿಂಷಾದಲ್ಲಿ ಹಾಗೂ ಕುದುರೆಮುಖದಲ್ಲಿ. ಅಲ್ಲಿ ಹಸಿರು ಬೆಟ್ಟಗಳು ಎಲ್ಲನೂ, ಕೆಳಗಡೆ ಫುಲ್ಲು ಜಿಗಣೆಗಳು. ಜಿಗಣೆ ಅಂದರೆ ಗೊತ್ತಿದೆಯಾ ಯಾರಿಗಾದ್ರೂ? ಗೊತ್ತಿದೆಯಾ? ಅದು ಒಂದ್ಸತಿ ಮೈಗೆ ಅಂಟ್ಕೊಂಡ್ರೆ ರಕ್ತ ಹೀರೇ ಹೊರಗಡೆ ಬರೋದು. ಅಲ್ಲಿ ವಿಷ್ಣು ಸಾರಿಗೆ ಫುಲ್ ಸೂಟು ಅದೆಲ್ಲ ಇತ್ತು, ನನಗೆ ಸೀರೆ. ಇದರಲ್ಲಿ ವಿಷ್ಣು ಸರ್ ಅಂತ ಇದ್ರು, ಯಾಕಂದರೆ ಅವ್ರಿಗೆ ಶೂ, ಸಾಕ್ಸ್ ಎಲ್ಲನೂ ಹಾಕಿದ್ರು. ಎಲ್ಲನೂ ಅಲ್ಲಿರೋರೆಲ್ಲ, ಸೆಟ್ಟಲ್ಲಿರೋರೆಲ್ಲನೂ, ಕ್ಯಾಮ್ರಾಮನ್, ಡೈರೆಕ್ಟ್ರು ಎಲ್ಲರೂ ಅವ್ರಿಗೆಲ್ಲ ಅದೇನೋ ಒಂದು ಸೀಮೆಎಣ್ಣೆ ಬರ್ತಿತ್ತು. ಈಗ ಸೀಮೆಎಣ್ಣೆ ಅಂದರೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸೀಮೆಎಣ್ಣೆಗೆ ಅರಿಶಿನ ಪುಡಿ ಹಾಕಿ, ಕಾಫಿ ಪುಡಿ ಹಾಕಿ ಅದನ್ನೆಲ್ಲ ಕಲಿಸ್ಬಿಟ್ಟು ಅದನ್ನೆಲ್ಲ ಕಾಲಿಗೆಲ್ಲ ಬಳ್ಕೊಂಡ್ರೆ ಆ ಜಿಗಣೆಗಳು ಹತ್ತೋದಿಲ್ಲ ಅಂಥೇಳಿ. ಸರಿ, ಬಟ್ ನನಗೆ ಕೊಡಲಿಲ್ಲ. ನನಗೆ ಕೊಡಿ ಅಂದರೆ ಅವಳು ಫಸ್ಟ್ ಕೊಡಿ ಅಂತಾನೇ ಇದ್ರು ವಿಷ್ಣು ಸರ್. ಏನೋ ನನಗೆ ಅವಸರನೋ ಅಥವಾ ಶೂಟಿಂಗ್ ಬೇಗ ಮುಗಿಸ್ಬೇಕು ಅಂತ ಕೊಡಲಿಲ್ಲ. ನನ್ನ ಶೂಟಿಂಗ್ ಎಲ್ಲನೂ ಆಯಿತು. ಶೂಟಿಂಗ್ ಎಲ್ಲ ಆದಮೇಲೆ ತಿರ್ಗಿ ನನಗೆ ಎಲ್ಲೋ ಒಂದು ಒಳಗಡೆ ಒಟ್ಟೋಗಿರುತ್ತೆ. ಯಾಕೆ ನಾನು ಹಾಕ್ಕೊಂಡಿರಲಿಲ್ಲ ಆ ಥರದ್ದನೇನು. ತಮಾಷೆ ಅಂದರೆ ನನಗೊಬ್ಳಿಗೆ ಕಚ್ಚಿರಲಿಲ್ಲ ರೀ ಜಿಗಣೆ, ಬೇರೆ ಎಲ್ರಿಗೂ ಕಚ್ಚಿತ್ತು. ವಿಷ್ಣು ಸರ್ಗೆ ಅಫ್ಕೋರ್ಸ್ ಕಚ್ಚಕ್ಕೆ ಜಾಗನೇ ಇಲ್ವಲ್ಲ, ಸಾಕ್ಸು ಶೂಸು ಎಲ್ಲ ಹಾಕ್ಕೊಂಡಿದ್ದು ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಅದು ಆ ಜಿಗಣೆಗೂ ಗೊತ್ತು, ತಾರಾಮನ್ ಕಡೆ ಹೋಗ್ಬಾರ್ದು ನಾವು ಅಂತ ಹೇಳ್ಬಿಟ್ಟು. ಸೊ ಆ ಜಿಗಣೆ ಕಚ್ಚಲ್ಲ. ಅವ್ರು ಸೀಮೆಎಣ್ಣೆ ಕಾಫಿ ಪುಡಿ ಕೊಡ್ಲಿಲ್ಲ ಅಂದ್ರೆ ಏನಂತೆ? ಇಲ್ಲ ಕಂದ, ನನ್ನ ಪಕ್ಕದಲ್ಲಿ ದೇವರೇ ಇದ್ರಲ್ಲ, ಅದರಿಂದ ಬರಲಿಲ್ಲ. ಅಲ್ಲಿ ಬಾಬಾ ರೂಪದಲ್ಲಿ ಒಬ್ಬರು ದೇವರಿದ್ರು, ಅದು ನಮ್ಮ ವಿಷ್ಣು ಸರ್ ಅವರು. ನೀವು ಹೇಳ್ತಿದ್ರಿ, ಅವ್ರು ಯಾವುದೇ ಫಂಕ್ಷನ್ಗಳು, ಮನೇಲಿ ಏನೇ ಒಂದು ಪೂಜೆ ನಡೀತಿದ್ರು ಕೂಡ ನಿಮಗೊಂದು ಕರೆ ಬರ್ತಿತ್ತು, ಅಷ್ಟು ಪ್ರೀತಿಯಿಂದ ಕರಿತಾ ಇದ್ರು ವಿಷ್ಣು ಸರ್. ಸೊ ಅವರನ್ನು ಸಂಭ್ರಮಿಸ್ತಾ ಇರುವಂಥ ಈ ವೇದಿಕೆಯಲ್ಲಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ತಾರಾಮಂಗೆ ಕರುನಾಡ ಸಂಭ್ರಮ 2025 ಪ್ರಶಸ್ತಿಯನ್ನು ನೀಡಿ ನಾವು ಗೌರವಿಸ್ತಿದ್ದೀವಿ. ಇದು ನಿಜಕ್ಕೂ ವಿಶೇಷ. ಸೊ ನಮ್ಮ ಗೆಲುವು ಕನ್ನಡ ಗೆಳೆಯರ ಸಮಿತಿ ತಂಡದ ಎಲ್ಲ ಅತಿಥಿಗಳು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಸನ್ಮಾನವನ್ನು ನಡೆಸ್ಕೊಡ್ಬೇಕಾಗಿ ಕೋರಿಕೆ, ಪ್ಲೀಸ್. ಥ್ಯಾಂಕ್ ಯು. ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮೆಲ್ಲರ. ಇವತ್ತಿನ ಈ ಸಂಭ್ರಮ, ಈ ಬಾರಿಯ ಈ ಸಂಭ್ರಮವನ್ನು ನಾವು ನಮ್ಮೆಲ್ಲರ ನೆಚ್ಚಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಸಮರ್ಪಿಸಿದ್ದೀವಿ. ಇಲ್ಲಿ ಸಾಕಷ್ಟು ವಿಷಯಗಳು ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಆ ಹಾಡುಗಳಿಗೆ ನೃತ್ಯ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಆದರೆ ಅವರನ್ನು ಬಹಳ ಹತ್ತಿರದಿಂದ ನೋಡಿದಂಥ
ಅವರ ಪುಣ್ಯವನ್ನ ನೋಡಿ ಅನುಭವಿಸಿದಂತಹ ಪುಣ್ಯಾತ್ಮ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆ್ಯಕ್ಚುಲಿ ಭಾರತೀಯಮ್ಮ ಬರಬೇಕಾಗಿತ್ತು, ಆದರೆ ಅವರು ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಾನು ಬರ್ತಾ ಇಲ್ಲ, ನನ್ನ ಮಗ ಬರ್ತಾ ಇದ್ದಾನೆ. ವಿಷ್ಣು ಸರ್ ಅವರ ಮಗ ಇದ್ದಾರೆ ಅಂತ ಹೇಳಿ ಅವರ ಮಗನನ್ನ ಬಹಳ ಹೆಮ್ಮೆಯಿಂದ ಇಲ್ಲಿ ಕಳಿಸಿದ್ದಾರೆ. ಕನ್ನಡಿಗರೇ, ನಿಮ್ಮೆಲ್ಲರ ಹೆಮ್ಮೆಯ ಗೌರವದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಮ್ಮೆಯ ಜನಪ್ರಿಯ ನಾಯಕ ನಟ ಶ್ರೀಯುತ ಅನಿರುದ್ಧ್ ಸರ್ ಅವರನ್ನ ಪ್ಲೀಸ್. ಮೊದಲನೇದಾಗಿ ನಿಮಗೆ ಆತ್ಮೀಯವಾದ ಗೌರವದ ಸ್ವಾಗತ. ಇದು ವಿಷ್ಣು ಸರ್ ಅವರ ವೇದಿಕೆ. ಈ ಬಾರಿ ಇಲ್ಲಿ ಎಷ್ಟು ಸಂಭ್ರಮ ನಡೀತಾ ಇದೆಯೋ, ಈ ವೇದಿಕೆಯಲ್ಲಿ ಅವರ ಹೆಸರು ಹೇಳಿದಾಗೆಲ್ಲ ಮೈ ರೋಮಾಂಚನ ಆಗ್ತಾ ಇದೆ. ಇದನ್ನ ನಾವು ಬಹಳ ಕೇಳಿದ್ದು, ಇಲ್ಲಿ ನಾವು ಭೇಟಿ ಮಾಡಿದಾಗ ಅವಕಾಶ ಚೆಕ್ ಅವ್ರನ್ನ ನೋಡಿದಂಥ ಒಂದಷ್ಟು ವಿಷಯಗಳನ್ನ ನಾವು ಕಲ್ತಿರೋದು. ಆದರೆ ನೀವು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದವರು, ಅವ್ರ ಜೊತೆ ಬದುಕಿದವರು, ಪ್ರತಿಯೊಂದು ಆದರ್ಶಗಳನ್ನು ನೋಡಿ ನಿಮ್ಮ ಜೀವನದಲ್ಲಿ ಅನುಸರಿಸ್ಕೊಂಡವರು. ಅವರ ಬಗ್ಗೆ ಒಂದೆರಡು ಮಾತು. ಮೊದಲನೇದಾಗಿ ನಮಸ್ಕಾರ ಎಲ್ರಿಗೂ. ಅಪ್ಪ ಅವ್ರ ಬಗ್ಗೆ ಸಾಹಸ ಸಿಂಹ, ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಬಗ್ಗೆ ನಾನು ನನ್ನ ಸಾಕಷ್ಟು ಸಂದರ್ಶನಗಳಲ್ಲಿ ಸಾಕಷ್ಟು ಬಾರಿ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ. ಮತ್ತೆ ಅದೇ ವಿಷಯಗಳನ್ನು ಹೇಳೋದಕ್ಕಿಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕರುನಾಡ ಸಂಭ್ರಮ 2025 ಇದು ಏನು ತಾವು ಆಚರಿಸ್ತಿದ್ದೀರಿ, ಈ ಆಯೋಜಕರಿಗೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ನಾನು ಅಪ್ಪ ಅವರ ಪರವಾಗಿ, ನಮ್ಮ ಕುಟುಂಬದವರ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀನಿ, ಅಪ್ಪ ಅವ್ರ ಬಗ್ಗೆ ಇರತಕ್ಕಂಥ ಅಭಿಮಾನ ಏನಿದೆ, ಈ ಥರದ ಅಭಿಮಾನ ನಾನು ಎಲ್ಲೂ ಕಂಡಿಲ್ಲ. ಇದು ತುಂಬ ವಿಶೇಷವಾದಂಥ ಅಭಿಮಾನ. ಈಗ ಸುಮಾರು 16 ವರ್ಷಗಳು ಆಗ್ತಾ ಇವೆ ಅಪ್ಪ ಅವರು ನಮ್ಮನ್ನು ಶಾರೀರಿಕವಾಗಿ ಬಿಟ್ಟು ಹೋಗಿ. ಆದರೂ ಕೂಡ ಅವರ ಬಗ್ಗೆ ಇರತಕ್ಕಂಥ ಪ್ರೀತಿ, ಅಭಿಮಾನ, ಹೆಮ್ಮೆ, ಗೌರವ ಅದು ಕಡಿಮೆ ಆಗೋದು ಬಿಡಿ, ಅದು ಹೆಚ್ಚುತ್ತಾನೇ ಇದೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬರ್ತಾರೆ, ಬಂದು ಹೇಳ್ತಾರೆ ನಾವು ಅವ್ರ ಅಭಿಮಾನಿ ಅಂತ. ಅವ್ರು ಯಾವಾಗ ಅವ್ರ ಸಿನಿಮಾಗಳನ್ನ ನೋಡಿದ್ದಾರೆ ನನಗೆ ಗೊತ್ತಿಲ್ಲ, ಅವರಂತೂ ಅವರನ್ನು ನೋಡೇ ಇರಲ್ಲ. ಆದರೂ ಕೂಡ ಒಂದು ಅಭಿಮಾನ ಬೆಳೆಸ್ಕೊಂಡಿದ್ದಾರೆ ಅಂತಂದರೆ ಇದೇ ಅಪ್ಪ ಅವರು ಸಂಪಾದನೆ ಮಾಡಿರೋದು, ಇದೇ ಅವರ ಒಂದು ದೊಡ್ಡ ಆಸ್ತಿ. ಇಷ್ಟೇ ಮಾತುಗಳು ಹೊರಡಲ್ಲ. ಈ ಥರದ ಅಭಿಮಾನಕ್ಕೆ ನಿಜಕ್ಕೂ ನಾನು ತಲೆ ಬಾಗಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ. ಎಷ್ಟು ನಿಜ ಅಲ್ಲ, ಅನಿರುದ್ಧ್ ಸರ್ ಹೇಳಿದರು ದೈಹಿಕವಾಗಿ ಅವರನ್ನು ನಮ್ಮನ್ನು ಅಗಲಿದ್ದಾರೆ ಅಂತ. ಆದರೆ ಬಹುಶಃ ಅವರನ್ನು ಅಭಿಮಾನದಿಂದ ನೋಡುವಂಥ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಇವತ್ತಿಗೂ ಕೂಡ ವಿಷ್ಣು ಸರ್ ಇದ್ದಾರೆ. ಇವತ್ತಿಗೂ ಕೂಡ ನಾವು ಅವ್ರನ್ನ ನೋಡ್ತೀವಿ, ಸ್ಪರ್ಶಿಸ್ತೀವಿ. ಅವರ ಒಂದಷ್ಟು ವ್ಯಕ್ತಿತ್ವಗಳನ್ನು ಎಷ್ಟು ಅಭಿಮಾನಿಗಳಲ್ಲಿ ನಾವು ನೋಡುವಂಥ ಅವಕಾಶ ನಮಗೆ ಸಿಗುತ್ತೆ. ಅನಿರುದ್ಧ್ ಸರ್, ಬಹುಶಃ ನೀವು ಅವರ ಮನೆ ಮಗ ಆಗಿರೋದ್ರಿಂದ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಖಂಡಿತ ನೀವು ಭಾವುಕರಾಗೇ ಆಗ್ತೀರಾ. ಆದರೆ ನಮ್ಮ ಒಂದು ಆಸೆ ಇದೆ,